ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ದೇವಸ್ಥಾನದಲ್ಲಿ ಒಂದು ಸಿಂಪಲಾಗಿ ಪೂಜೆ ಇಟ್ಕೊಂಡಿದ್ವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ನಾದಿನಿಯವ್ರ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಬ್ಬ ಇದೆ. ಊರ ಹಬ್ಬ ಇರೋದ್ರಿಂದ ಅಲ್ಲಿಗೆಲ್ಲರೂ ಓಡ್ತಾ ಇದ್ವಿ ಈ ಊರಲ್ಲಿ ಪೂಜೆ ಮುಗಿಸ್ಕೊಂಡು. ಬೆಂಗಳೂರಲ್ಲಿ ಇದ್ದು ಬೇಜಾರಾಗಿದೆ. ಅದಕ್ಕೆ ಸ್ವಲ್ಪ ಹಳ್ಳಿ ವಾತಾವರಣ ಸವಿಯೋಣ ಅಂತ ಅಂದ್ಬಿಟ್ಟು ಒಂದು 3 ದಿವಸ ಬೆಂಗಳೂರು ಬಿಟ್ಟು ಊರಿಗೆ ಬಂದಿದ್ದೀವಿ. ನಮ್ಮ ನಾದಿನಿಯವ್ರ ಮನೇಲಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ತಿಂಡಿ ಎಲ್ಲ ಮಾಡ್ಕೊತಿದ್ದಾರೆ. ಅಂದರೆ ತಂಬಿಟ್ಟು ಕಜ್ಜಾಯ, ಅವರು ತುಪ್ಪದ ಕಜ್ಜಾಯ ಮಾಡಿ ಅದರಲ್ಲೇ ದೇವರಿಗೆ ನೈವೇದ್ಯ ಮಾಡಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅವ್ರ ಜೊತೆ ಕೂತ್ಕೊಂಡ್ವಿ ಹೆಲ್ಪ್ ಮಾಡೋಕ್ಕೆ. ಕಾಯಿ ಹೋಳಿಗೆ ಮಾಡೋದಕ್ಕೆ ಕೊಬ್ಬರಿ ತುರ್ಕೊತಾ ಇದ್ದೀನಿ ನಾನೀಗ. ಇದು ಕಾಯಿ ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಲ್ಲ ಪಾಕಕ್ಕೆ ಇಟ್ಟಿದ್ದಾರೆ. ಆ ಬೆಲ್ಲ ನೋಡಿ ಚೆನ್ನಾಗಿ ಪಾಕ ಬಂದಮೇಲೆ 1 ಎಳೆ ಅಥವಾ 2 ಎಳೆ ಪಾಕ ಬರಬೇಕು. ಕೊಬ್ಬರಿ ತುರಿದಿಟ್ಕೊಂಡಿದ್ವಿ, ಅದನ್ನು ಮಿಕ್ಸಿಲಿ ಒಂದು ರೌಂಡ್ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀವಿ. ಗಸಗಸೆ ಒಂದು ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಗಸಗಸೆನೂ ಹುರ್ಕೊಂಡು ಮಿಕ್ಸ್ ಮಾಡಿ ಮುದ್ದೆ ಥರ ಮಾಡ್ಕೋಬೇಕು. ಮುದ್ದೆ ಅದಕ್ಕೆ ಅಂದರೆ ತೀರಾ ಅಷ್ಟೊಂದು ಗಟ್ಟಿನೂ ಅಲ್ಲ, ತೀರಾ ತೆಳ್ಳಗೂ ಅಲ್ಲ, ಸಾಫ್ಟಾಗಿ ಮಾಡಿಕೊಂಡು ಅದನ್ನು ಉಂಡೆ ಉಂಡೆ ಕಟ್ಟಿಟ್ಕೊಬೇಕು. ಕಾಯಿ ಹೋಳಿಗೆಗೆ ಹೂರ್ಣ ರೆಡಿ ಆಯಿತು. ಈಗ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಕಡಲೆ ಬೀಜ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊತಿದ್ದೀವಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂದಿರೋದ್ರಿಂದ ಮಕ್ಕಳು ಆಟ ಆಡೋದೇ ಬಿಟ್ಬಿಟ್ಟಿದ್ದಾರೆ. ಬರೀ ಮೊಬೈಲು ಅಂತ ನೋಡಿ. ಇವ್ರು 3 ಜನನೂ ಒಂದೊಂದು ಮೊಬೈಲ್ ಇಟ್ಕೊಂಡು ಹೆಂಗೆ ಮಲಗಿದ್ದಾರೆ ಅಂತ ಅಂದ್ಬಿಟ್ಟು. ಹೊರಗಡೆ ತೋಟದಲ್ಲಿ ಎಲ್ಲ ಆಟ ಆಡ್ಬೋದು. ನಾವುಗಳೆಲ್ಲ ಚಿಕ್ಕವರಿರ್ಬೇಕಾದ್ರೆ ಊರುಗಳಿಗೆ ಹೋದರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಇವರು ಅದೆಲ್ಲ ಬಿಟ್ಬಿಟ್ಟು ಎಲ್ಲ ಒಂದೊಂದು ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ. ಈ ರೀತಿ ಉಂಡೆ ಮಾಡ್ಕೊಳ್ಳೋಷ್ಟು ಪಾಕ ತಗೊಂಡ್ರೆ ಸಾಕು. ತೀರಾ ಗಟ್ಟಿ ಆಗಿಬಿಟ್ರೆ ತಟ್ಟೋದಕ್ಕಾಗಲ್ಲ. ಆದರೂ ನಮ್ಮದು ಸ್ವಲ್ಪ ಗಟ್ಟಿಯಾಗಿತ್ತು, ಆದರೂ ಓಕೆ. ಪುಡಿ ಮಾಡಿದ್ದು ಗಮ್ಮಂತದೆ. ಅದನ್ನು ಹಿಂಗೆ ತಿರುಗಿಸಿ ಕಡೆ ಎದ್ದಿ ನಿನ್ನ ಬಟ್ಟೆಗಳಲ್ಲಿ ನಿಮ್ಮಮ್ಮ ಮಡ್ಚಿಕೊಂಡು ನೋಡು. ಅಲ್ಲಿ ತಗೊಂಡೋಗಿ ಚೆನ್ನಾಗಿರೋ ಅಲ್ಲಿ ಅತ್ತೆ ತೋರ್ಸು. ಅತ್ತೆ ಚೆನ್ನಾಗಿದ್ದಾವೆ ಎತ್ತಿಕ್ತಾಳೆ. ಉಳ್ದ ಹೊತ್ತಾಗೆ ಎಲ್ಲಾರು ನೀನೇ ಹೋಗಿ. ಏನು ಯಾರು ಇದು ತಂಬಿಟ್ಟಿಗೆ ಪಾಕ ತಗೊತಾ ಇದ್ದೀವಿ. ಅದು ಅಷ್ಟೇ, ತೀರಾ ಗಟ್ಟಿ ಪಾಕ ತಗೋಬಾರ್ದು, ಮೀಡಿಯಮ್ ಆಗಿ ತಗೋಬೇಕು ಪಾಕನ. ಇಲ್ಲಾಂದರೆ ತಮಟ ಇಲ್ಲ ಕಲ್ಲಾದಂಗೆ ಆಗುತ್ತೆ. ತೀರಾ ತೆಳ್ಳಗಿರೋ ಪಾಕ ತಗೊಂಡ್ರೆ ಹರ್ಕೊಂಡು ಹೋಗ್ಬಿಡುತ್ತೆ. ಅಷ್ಟರಲ್ಲಿ ನಾನು ಒಬ್ಬಟ್ಟಿಗೆ ಮೈದಾನ ಕಲಸಿಟ್ಕೊತಾ ಇದ್ದೀನಿ. ಏನ್ರದಿದು ಹೇಳ್ರಿ ಬೇಗ. ಇದೇಂತ ಮಾಡ್ತಾ ಇರೋದು ಈಗ? ಇದು ಹಳ್ಳಿ ಅಂದರೆ ನೋಡೋಕ್ಕೆ ಚಂದ. ಕುರಿ, ಹಸು, ಎಮ್ಮೆ, ದನ ಅಂತ ಅಂದ್ಕೊಂಡು ಆ ಗ್ರೀನರಿ ನೋಡಿಕೊಂಡು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಈ ಬ್ಯುಸಿ ವಾತಾವರಣದಲ್ಲಿ ಬರೀ ಟ್ರಾಫಿಕ್ಕು, ಪೊಲ್ಯೂಷನು ಇದನ್ನು ನೋಡಿ ಬೇಜಾರಾಗೋಗಿದೆ. ನನ್ನ ಮಗಳು ನೋಡಿ ಮರಳಲ್ಲಿ ಆಟ ಆಡ್ತಾ ಇದ್ದಾಳೆ. ನಾವು ಚಿಕ್ಕ ಮಕ್ಕಳಲ್ಲಿ ಆಟ ಆಡ್ತಿದ್ದೆಲ್ಲ ನೆನಪಾಗುತ್ತೆ. ಮರಳಲ್ಲಿ ಮನೆ ಕಟ್ಕೊಂಡು ಎಲ್ಲ ಆಟ ಆಡ್ತಾ ಇದ್ವಿ. ಈ ಹುಡುಗರು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಮ್ಮ ತಂಬಿಟ್ಟನ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇದು ಹಳ್ಳಿಗಳ ಕಡೆ ಈ ರೀತಿ ಮಡಿಕೆಗಳೆಲ್ಲ ಇಟ್ಟಿರ್ತಾರೆ. ಇದೆಲ್ಲ ಹಳ್ಳಿಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಬೆಂಗಳೂರಲ್ಲಿ ಇವೆಲ್ಲ ನೋಡೋಕ್ಕೆ ಅಸಾಧ್ಯವಾದದ್ದು.
ಇದೀಗ ಕಜ್ಜಾಯಕ್ಕೆ ಎರಡೆಳೆ ಪಾಕ ತಗೋಬೇಕು. ನೋಡಿ ಅದೆಷ್ಟು ಗಟ್ಟಿ ಪಾಕ ಬಂದಿದೆ. ಇದು ನೋಡಿದ್ದೀರಾ ಫ್ರೆಂಡ್ಸ್, ಹಳ್ಳಿಗಳಲ್ಲಿ ಎಲ್ಲರ ಮನೇಲೂ ಈ ಥರ ಮಾಡಿರ್ತಾರೆ. ನಮ್ಮ ಅಮ್ಮ ಟಮಟನ ಕಳಿಸ್ತಾ ಇದ್ದಾರೋ ಬಡಿತಿದ್ದಾರೋ ಗೊತ್ತಾಯ್ತಾ ಇಲ್ಲ. ಅಕ್ಕಿ ಹಿಟ್ಟು ನೆನೆಸಿ ಒಣಗಿಸಿ ನೆರಳಲ್ಲಿ ಬೀಸಿಸ್ಕೊಂಬಂದಿರೋ ಅಕ್ಕಿ ಹಿಟ್ಟು, ಅದರಲ್ಲಿ ಕಜ್ಜಾಯ ಮಾಡ್ತಾಯಿದ್ದೀವಿ. ನಾವು ಅಮ್ಮಂದಲ್ಲ ಅದು. ಬೆಲ್ಲದ ಪಾಕ ಎರಡೆಳೆ ಪಾಕ ತೊಗೊಂಡು ಅದಕ್ಕೆ ಚೆನ್ನಾಗಿ ಹಾಕಿ ಅಕ್ಕಿ ಹಸಿಟ್ಟಾಕಿ ಮಿಕ್ಸ್ ಮಾಡಿ ಮುದ್ದೆ ಥರ ಮಾಡ್ಕೊಳ್ಬೇಕು. ಮುದ್ದೆ ಥರ ಬೇಡ, ತೆಳ್ಳಗೆ ಮಾಡ್ಕೊಳ್ಳಿ. ಕಜ್ಜಾಯ ಹಿಟ್ಟು ನೋಡಿರ್ತೀರಲ್ಲ, ಅದಕ್ಕೆ ಸ್ವಲ್ಪ ಎಳ್ಳು ಎಲ್ಲ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟು ಸೂಪರಾಗಿರುತ್ತೆ. ಇದು ದೇವರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈಗ ಎಂಜಿಲ್ ಮಾಡೋಂಗಿಲ್ವಲ್ಲ, ದೇವ್ರಿಗೆ ಅಂತಲೇ ಸಪ್ರೇಟ್ ಮಾಡಿಡಬೇಕು. ತುಪ್ಪದಲ್ಲೇ ಕರಿಬೇಕು ಕಜ್ಜಾಯನ ದೇವ್ರಿಗೆ ಮಾಡೋದ್ರಿಂದ. ಅದಕ್ಕೆ ತುಪ್ಪದಲ್ಲೇ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀವಿ. ಒಬ್ಬಟ್ಟು ರೆಡಿ ಆಗ್ತಾಯಿದೆ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸನೂ ಬೇಗ ಸಾಗುತ್ತೆ, ಟೈಮ್ ಹೋಗೋದು ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಹಳ್ಳೀಲಿ ಒಂದು ಸತಿ ಟ್ರೈ ಮಾಡೋಣ ಅಂತ ನಾವು ಹಾಲು ಕರೆದ್ವಿ ಹಸುಗೆ, ಎಮ್ಮೆಗೆ. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ರೆಡಿಯಾಗಿದೆ. ಅಡುಗೆ ಎಲ್ಲ ರೆಡಿ ಆಯಿತು. ಈಗ ಸಂಜೆಗೆ ಅಡುಗೆ ನೈಟ್ ಊಟಕ್ಕೆ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಸೊಪ್ಪು ಬೆಳೆದಿದ್ದಾರೆ ಕೆಳಗಡೆ. ಅಲ್ಲೋಗಿ ಸೊಪ್ಪು ಕಿತ್ಕೊಂಡು, ಅವ್ರದ್ದೇ ತೋಟದಲ್ಲಿ ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು. ಈ ಸೀಸನಲ್ಲಿ ಮಾವಿನಕಾಯಿ ಬಿಟ್ಟಾಗ ಎಷ್ಟು ಚೆಂದ ಅಲ್ಲ ನೋಡೋದಕ್ಕೆ. ಇದವ್ರ ಪೂರ್ತಿ ಜಮೀನಲ್ಲಿ ಮನೆ ಸ್ವಲ್ಪ ಚಿಕ್ಕದಾಗಿ ಕಟ್ಕೊಂಡಿದ್ದಾರೆ, ಮುಂದಕ್ಕೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹೊಲದಲ್ಲಿ ಸ್ವಲ್ಪ ಸೊಪ್ಪೆಲ್ಲ ಬೆಳೆದಿರೋ ದಂಟಿನ ಸೊಪ್ಪು, ಕೀರೆ ಸೊಪ್ಪು ಎಲ್ಲ, ಅದೆಲ್ಲ ನಾವು ಕಿತ್ಕೊಂಡ್ಬಂದು ಸಂಜೆ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ನೀವು ಚಿಕ್ಕವರಿರ್ಬೇಕಾದ್ರೆ ಈ ಆಟ ಆಡಿದ್ದೀರಾ ಅನಿಸುತ್ತೆ. ನೋಡಿ, ನಮಗಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಈ ರೀತಿ ಆಟ ಆಡಿದರೆ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಹೋಗಿ ನೆನಪಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಧೃತಿ ಬೆಳಗ್ಗೆ ಕಿತ್ಕೊಂಡ್ರಾಯ್ತು, ಹೋಗು, ಒದೆ ತಿನ್ಬೇಡ. ಈಗ ಅಲ್ಲಿ ಹೆಂಗ್ ಜುಮ್ ಅನ್ನತ್ತೆ ಗೊತ್ತಾ? ಬಾತ್ರೂಮ್ ಇಲ್ಲ ಕೊಂಡ್ರು ಇಲ್ಲಿ ಊರಿಗೆ ರಾತ್ರಿಗೆ ಹೋಗೋದು. ನಂಗೆ ಆಲೆ ಗುಡ ಗುಡ ಅಂತದೆ. ನಿಮ್ಮ ಮಮ್ಮಿ ಏನು ತಿಂದಿರ ಗುಡ ಗುಡ ಅಂತ. ಅಪ್ಪಿಗೆ ಫೋನ್ ಮಾಡ್ತೀನಿ, ಅಪ್ಪಿ ಇನ್ನೊಂದ್ಸಲ ಬಾತ್ರೂಮ್ ಹೋಗೋದಕ್ಕೆ ನಾವು ಊರಿಗೆ ಹೋಗೋದ ಬಾರ್ಲ, ಹೊಟ್ಟೆ ಗುಡ ಗುಡ ಅಂತ ಇರ್ತೀವಿ. ನೀವ್ ಹಿಂಗ್ ಮನೆ ಬರ್ತಿದ್ದಿ ಖಂಡಿತ. ಯಾರು ಮಂಜು ಆಂಟಿ, ಮಂಜು ಆಂಟಿ ಮಂಜ ಮಟ್ಟಿ ಇದ ನಮ್ ಕಡೆ ಓವರ್ ರಿಯಾಕ್ಷನ್ ಅಂತ್ರಿ. ಕುದ್ರೆ ನನಗೆ ಬಿದ್ದಿದ್ದ ಬಾರ ಇಲ್ಲಿ ನನ್ನ ಮಗ್ನೆ ಹಿಡಿಯೋ ಕೇಳ್ದಲ್ಲ. ನೈಟು ಊರೆಲ್ಲ ಲೈಟಿಂಗ್ಸ್ ಹಾಕಿದ್ರು, ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ಈ ವರ್ಷ ಹಬ್ಬ. ಇದು ಮಾರನೇ ದಿವಸದ್ದು ಒಬ್ಬಟ್ಟೆಲ್ಲ ಮಾಡಿದ್ವಲ್ಲ, ಎಲ್ಲ ರೆಡಿಯಾಗಿತ್ತು. ಅದನ್ನೇ ಊಟ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಾಟಲ್ಗಳನ್ನು ಕಟ್ಟಿರುವ ಚೀಲದಲ್ಲಿ ಹಾಕಿ, ಕರ್ಪೂರದ ಕವರ್ಗಳನ್ನು, ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕಟ್ಟಿರುವ. ಇಲ್ಲಿ ದೇವಸ್ಥಾನದ ಪದ್ಧತಿ ಬರೀ ಕರ್ಪೂರ ಹಚ್ಚೋದಷ್ಟೇನೆ. ಮತ್ತು ದೇವಸ್ಥಾನ ಬಂದು ಕೆಳಗಡೆ ಇದೆ.
ಬಗ್ಸಿ ಇಲ್ಲ ಕೂತ್ಕೊಂಡು ನೋಡಬೇಕು ದೇವ್ರನ್ನ. ಇಲ್ಲಿ ಇವಾಗ ದೀಪ ಹಚ್ಚಿದ್ರೆ ಇನ್ನು ಬರೋ ವರ್ಷದವರೆಗೂ ದೀಪ ಉರಿತಾನೆ ಇರುತ್ತಂತೆ, ಅಷ್ಟು ನಂಬಿಕೆ ಇಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.